Hey guys, welcome back to my channel Spurti Vlogs. ಇವತ್ತು ಎಲ್ಲ ಹೆಣ್ಮಕ್ಕಳ ಫೇವ್ರೆಟ್ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ. ನಮ್ಮ ಮನೆಯಲ್ಲಿ ಹೆಂಗೆ ಆಚರಿಸಿದ್ವಿ ಈ ವರ್ಷ 2025 ಅನ್ನೋದನ್ನು ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಜೊತೆಗೆ ಇದೇ ದಿನ ಪಾಪುದು ಬರ್ಡೇ ಕೂಡ ಆಯಿತು. ಸೊ ಬೆಳಗ್ಗೆ ಎದ್ಬಿಟ್ಟು ಬೇಗ ಎಲ್ಲ ರೆಡಿ ಆಗ್ತಿದ್ವಿ. ಆ್ಯಂಡ್ ಇಂದಿನ ದಿನವೇ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸ್ಬಿಟ್ಟಿದ್ವಿ. ಯಾಕಂದರೆ ಬೆಳಗ್ಗೆ ಎದ್ದು ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಬೇಕಿತ್ತು, ಅಲ್ಲಿ ಅನ್ನದಾನ ಮಾಡೋಣ ಅಂತ. ಸೊ ಇಲ್ಲಿ ನಾನು ಮಮ್ಮಿ ಯಶಿಕಾ 3 ಜನ ರೆಡಿ ಆಗ್ತಿದ್ವಿ. ಪಾಪ ಹಬ್ಬದ ದಿವಸ ನಮ್ಮ ಶೀಲ ಅವರು ಬಂದು ರೆಡಿ ಮಾಡಿಸ್ಕೊತಾರೆ. ಅವ್ರ ಮನೆ ಲಕ್ಷ್ಮಿ ಎಲ್ಲ ಕೂರಿಸಿ ಪೂಜೆ ಮಾಡಿ ನಮ್ದಂತ ಪಿಂಕಿ ನಮ್ಮ ಟೈಮಿಲ್ಲ, ದೇವ್ರ ಮನೆಗೆ ಹೋಗಿ ಸಾಯಂಕಾಲ ಬರ್ತೀರಮ್ಮ ಕುದುಮಕ್ಕೆ. ಇಲ್ಲಿ ನಾನು ಶೀಲಾ ಆಂಟಿ ನನಗೆ ಸ್ಯಾರಿ ಡ್ರಾಪಿಂಗ್ ಜೊತೆಗೆ ಹೇರ್ ಸ್ಟೈಲ್ನ ಮಾಡಿಕೊಟ್ಟಿದ್ರು. ತುಂಬ ಚೆನ್ನಾಗಿ ಡೀಸೆಂಟಾಗಿ ನೀಟಾಗಿ ಬೇಗ ಮಾಡಿಕೊಟ್ರು. ಸೊ ನಿಮ್ಗೇನಾದರೂ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತೀನಿ, ಯು ಕ್ಯಾನ್ ಚೆಕ್ ಇಟ್ ಔಟ್. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ದೇವರ ಮನೆಯಲ್ಲಿ ಇನ್ನು ಲಾಸ್ಟ್ ಮಿನಿಟ್ ಏನೇನು ಕೆಲಸ ಇರುತ್ತೋ ಅದೆಲ್ಲ ಮುಗಿಸ್ಬಿಟ್ಟು ಅದಾದಮೇಲೆ ಕಡ್ಡಿ ಹಚ್ಚೋದು. ಆ್ಯಂಡ್ ಈ ಹಬ್ಬ ಎಲ್ಲರಿಗೂ ಫೇವ್ರೆಟ್. ಎಲ್ಲ ಹೆಣ್ಮಕ್ಳು ಫುಲ್ಲು ಚೆನ್ನಾಗಿ ರೆಡಿ ಆಗಿಬಿಟ್ಟು ದೇವರಿಗೆ ಪೂಜೆ ಮಾಡಿ ದೇವ್ರ ಮುಂದೆ ಕೂತ್ಕೊಂಡು ಫೋಟೋಸ್ ಎಲ್ಲ ಇಟ್ಕೊಂಡು ಎಲ್ಲ ಮನೆಗೂ ಹೋಗ್ಬಿಟ್ಟು ಅರ್ಶಿನ ಕುಂಕುಮಕ್ಕೆ ಎಲ್ಲನೂ ಕರೆದ್ಬಿಟ್ಟು ಅವರು ಅರ್ಶಿನ ಕುಂಕುಮ ಇಸ್ಕೊಂಬರೋ ಅಂಥ ಹಬ್ಬ. ಆ್ಯಂಡ್ ಯಾರಿಗೆಲ್ಲ ವರಮಹಾಲಕ್ಷ್ಮಿ ಫೇವ್ರೆಟ್ ಅಂತ ಹೇಳಿ. ನನಗೆ ದಸರಾ ದೀಪಾವಳಿ ತುಂಬ ಇಷ್ಟ. ಇದು ಇಷ್ಟ ಯಾಕಂದರೆ ಮನೆ ಲಕ್ಷ್ಮಿ ಎಲ್ಲ ಕೂರಿಸಿರ್ತೀವಿ ಅಂತ. ಇನ್ನು ಲಕ್ಷ್ಮಿ ಎಲ್ಲ ಕೂರಿಸಿಬಿಟ್ಟು ವಿಗ್ರಹ ಎಲ್ಲ ಇಟ್ಟು ಪೂಜೆ ಮಾಡೋದಂದರೆ ಇನ್ನೂ ಸಖತ್ ಇಷ್ಟ ಆಗ್ತಿತ್ತು. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಓಟ್ ಯಾರಿಗೆ? ಸ್ಫೂರ್ತಿಗ ಪಿಂಕಿಗ? ಇಬ್ಬರಿಗೂ 50-50. ಒಂದು ಅದೃಷ್ಟ ಲಕ್ಷ್ಮಿ, ಒಂದು ಗ್ರಹ ಲಕ್ಷ್ಮಿ. ಹೆಂಗಾಯ್ತಣ್ಣ ಹಬ್ಬ ಪೂಜೆ ಎಲ್ಲ? ಸೂಪರ್ ಆಗಿ ನಡೀತು. ನಮ್ ದೇವರೆಲ್ಲ ಎಲ್ಲ ಚೆನ್ನಾಗಿದೆ. ಎಲ್ಲರಿಗೂ ವಿಶ್ ಮಾಡ್ಬಿಡಿ ನಮ್ಮ ವೀಕ್ಷಕರಿಗೆ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಥ್ಯಾಂಕ್ ಯು. ದೇವರೆಲ್ಲರಿಗೂ ಒಳ್ಳೆ ಆರೋಗ್ಯ, ಆಯಸ್ಸು, ವಿದ್ಯಾ ಬುದ್ಧಿ ಎಲ್ಲ ಕೊಟ್ಟು ಒಂದಷ್ಟು ದುಡ್ಡು ಕೊಟ್ಟು ಎಲ್ಲರೂ ಚೆನ್ನಾಗಿಟ್ಟಿರ್ಲಿ. ಸ್ಫೂರ್ತಿ ಎಲ್ಲ ಪಿಂಕಿ ನೋಡ್ಕೊಂಡೆ ಹೇಳಿ, ನಿಂಗೇನು ಹೇಳಿಲ್ಲ. ಫೌಂಡೇಶನ್ ಪೂಜೆ ಮಾಡಿ. ಹ್ಯಾಪಿ ಬರ್ತ್ಡೇ ಪಾಪು. 16 ಏನೋ 16 ಅಲ್ಲ 15 ಅಲ್ಲ 70 ಯಾರ್ಯಾರು ಕಡ್ಗೆ ಹಾಕಬೇಕಾಯ್ತು ಕಣೆ. ಯಾರ್ಯಾರು
ಒಂದ್ ಮಗು ಎಕ್ಸ್ಟ್ರಾ ಬಂದೈತೆ. ಹಾಯ್ ಅನ್ನೋ ಪಾಪು. ಏನ್ ನಿನ್ನ ಹೆಸರು? ಪೂರ್ವಿಕ್. ಪೂರ್ವಿತ್ 3rd ಸ್ಟ್ಯಾಂಡರ್ಡ್. ಸೊ ಇವತ್ತು ನಮ್ಮ ಕಾರಲ್ಲಿ 5 ಜನ ಮಕ್ಳು. 5 ಜನ ನಿನ್ನೆ ಸ್ಕೂಲಿಗೆ ಹಾಕೊಂಡು ಹೋಗಿದ್ದ. ಅನ್ನದಾತರಾದಂಥ ಸನ್ಮಾನ್ಯ ಶ್ರೀ NRI ಕಾಲೋನಿ ಬಡಾವಣೆಯಿಂದ ದಿನ ಇದು ಇವತ್ತು ಅವರ ಜನ್ಮದಿನ. ಅದು ಆ ಪ್ರಯುಕ್ತವಾಗಿ ಇವತ್ತು ಅನ್ನದಾನ ವಹಿಸ್ಕೊಂಡಿದ್ದಾರೆ. ಅವರಿಗೆ ಮತ್ತು ಅವರ ಕುಟುಂಬದವರಿಗೆ ಸದಾಕಾಲ ಸನ್ಮಾನ ಉಂಟಾಗಲಿ ಅಂತೇಳಿ, ಯಶಸ್ವಿಯಾಗಿ ಬಾಳಲಿ, ಅಮೃತಿಯಾಗಿ ಇರಲಿ, ಸಮೃದ್ಧಿಯಾಗಿ ಬಾಳಲಿ ಅಂತ ಹೇಳಿ ತಮ್ಮೆಲ್ಲರ ಪರವಾಗಿ ಆ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಅವರಿಗೆ ಈ ಕೇಕ್ ಸಿಗುತ್ತೆ. ದಯವಿಟ್ಟು ಸ್ವೀಕಾರ ಮಾಡಿ. ಅನ್ನದಾತ ಸುಖಿನೋಭವ ಅಂತ ಹೇಳಿ ಸ್ವೀಕಾರ ಮಾಡಿ. Happy birthday to you. Happy birthday to you. Happy birthday to you. Happy birthday to you. ಇಲ್ಲಡ
ಆಲ್ಮೋಸ್ಟ್ 250 to 300 ಜನ ಸೇರಿದ್ರು. ನಾವು ಅಂದ್ಕೊಂಡಿರಲಿಲ್ಲ ಹಬ್ಬದ ದಿನ ಯಾರು ಅಷ್ಟೊಂದು ಜನ ಬರ್ತಾರೆ ಅಂತ ಅಂದ್ಬಿಟ್ಟು. ಮ್ಯಾಕ್ಸ್ ನಮ್ಮ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು 200 ತನಕ ಬರ್ತಾರೆ ಅಂತ. ಬಟ್ ಎಷ್ಟೊಂದು ಜನ ಸೇರಿದ್ರು, ತುಂಬ ಖುಷಿ ಆಯಿತು. ಯೂಶ್ವಲಿ ಹಬ್ಬದ ಟೈಮಲ್ಲಿ ಅಥವಾ ದೇವಸ್ಥಾನಕ್ಕೆಲ್ಲ ಹೋಗಬೇಕು ಅಂತಂದರೆ ಒಂದೊತ್ತು ಪೂಜೆ ಅಂತ ಹೇಳ್ತಾರೆ. ಸೊ ಬೆಳಗ್ಗೆಯಿಂದ ಏನೂ ತಿಂದಿರಲ್ಲ, ಒಂದೊತ್ತು ಅಂದರೆ ಪೂಜೆ ಎಲ್ಲ ಮಾಡಿದ್ಮೇಲೆ ಅದಾದಮೇಲೆ ಊಟ ಮಾಡೋದಂತ. ಅದು ಪ್ರಸಾದ ತಿಂದರೆ ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ನಾನು ನಮ್ಮ ಡ್ಯಾಡಿಗೆ ಹೇಳ್ತಾ ಇದ್ದೆ, ನೆಕ್ಸ್ಟ್ ಟೈಮ್ ಕಬಾಬು ಬಿರಿಯಾನಿ ಏನಾದರೂ ಹಾಕ್ಸು, ಯಾಕಂದರೆ ದೇವರು ಬಂದುಬಿಟ್ಟು ಮುದ್ದು ಮಾರಿಯಮ್ಮ ದೇವರು. ಸೊ ಅಲ್ಲಿ ಎಲ್ಲ ಕುರಿ ಮೇಕೆ ಕೋಳಿ ಏನು ಬೇಕಾದರೂ ಬಲಿ ಕೊಡ್ಬೋದು, ದೇವಿ ಅಲ್ವಾ. ಸೊ ಅದಕ್ಕೆ ಈ ಥರ ಮಾಡೋಣ ನೆಕ್ಸ್ಟ್ ಟೈಮ್ ಅಂತ ನಮ್ಮ ಡ್ಯಾಡಿಗೆ ಹೇಳ್ತಾ ಇದ್ದೆ ನಾನು ಊಟ ಮಾಡುವಾಗ. ನೋಡು 2 ಪೀಸ್ ಕಬಾಬ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ತಾನೆ ಅಂತ. ಎಷ್ಟು ಇನ್ವಾಲ್ವ್ಮೆಂಟ್ ಅಂದರೆ ಫುಲ್ ಫ್ಯಾಮಿಲಿ ಕೂತಿದ್ದು ಊಟಕ್ಕೆ ಒಂದು ವಾರ ಸರಿ ಪೂಜೆ ಎಲ್ಲ ಚೆನ್ನಾಗಿತ್ತು, ತುಂಬ ಖುಷಿ ಬರ್ಡೇಗೆ ಅನ್ನದಾನ ಮಾಡಿದ್ದೆ. ಲಾಸ್ಟ್ ಟೈಮು ಅಣ್ಣ ಬರ್ಡೇಗೆ ಹೇಳ್ತಾ ಇದ್ನಲ್ಲ, ಚಿಕ್ಕಮ್ಮ ಮಾಡ್ತೀನಿ ಅಂತ ಹಾಕೊಬೇಕು ನನ್ನ ಬರ್ಡೇಗೆ ಅಂತ ಇದ್ದ. ಕರೆಕ್ಟ್ ಟೈಮ್ ಬಂದ್ವಿ, ಹಬ್ಬ ಮಾಡಿ ಮನೇಲಿ ಇಲ್ಲಿಗೆ ಬಂದು ಕರೆಕ್ಟ್ ಟೈಮ್ ಪೂಜೆ ಅಟೆಂಡ್ ಮಾಡಿ ಹಬ್ಬ ಮಾಡಿ ಇಷ್ಟೊತ್ತಿಗೆ ಆಗೋದೇ ಇಲ್ಲ. ಪ್ರಸಾದ ಎಲ್ಲ ಚೆನ್ನಾಗಿತ್ತು. ಹ್ಯಾಪಿ ಬರ್ಡೇ ವಿವಾನ್. ನೀನು ಹೇಳ್ಬಾರು, ಅವ್ನು ಆಮೇಲೆ ನೋಡ್ತಾನೆ. ಹ್ಯಾಪಿ ಬರ್ಡೇ. ರಾಜ ಅಂದಿಲ್ಲ, ಬರೀ ವಿವಾನ್ ಅಂದಿಲ್ಲ. ನೀನು ಚಿಕ್ಕಮ್ಮ ಇತ್ತು. ವಿವಾನ್ ರಾಜ್ ಹ್ಯಾಪಿ ಬರ್ಡೇ. ವಿವಾನ್ ರಾಜ್ ಹ್ಯಾಪಿ ಬರ್ಡೇ. ಏನ್ ಮಾಡ್ತಾರೆ ಇವರು? ವಿಶ್ ಮಾಡ, ವಿಶ್ ಮಾಡ. ವಿವಾನ್ ರಾಜ್ ಹ್ಯಾಪಿ ಬರ್ಡೇ ವಿವಾನ್ ರಾಜ್. ನೀನ್ ಹೇಳ ಹ್ಯಾಪಿ ಬರ್ಡೇ ವಿವಾನ್. ಈವ್ನಿಂಗ್ ಸಮೇತ ಪಾಪುಗಂತ ಕೇಕ್ ಕಳ್ಸಿದ್ಲು, ಅವಳು ಬರೋಕ್ಕಾಗಿಲ್ಲ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಅದನ್ನು ಕಟ್ ಮಾಡಿದ್ವಿ. ಒಂದೇ ದಿವಸ 3 ಕೇಕ್. ಥ್ಯಾಂಕ್ ಯು ಸಮಿತಾ ಅಕ್ಕ. ಹೇಳು. ಅವನು ಥ್ಯಾಂಕ್ ಯು ಸಮಿತಾ ಅಕ್ಕ ಅಂದ್ರೆ ಇಲ್ಲಿ ಬಂದವಳಲ್ಲಿ ನೋಡ್ತಾವನ ಮಕ್ಕಳು. ನಮ್ಮನೆ ಫಸ್ಟ್ ಗಂಡು ಮಗು ಪ್ರೀತಮ್. ಇವಾಗ ನೋಡಿದ್ರೆ ಎಷ್ಟು ಸಣ್ಣ ಆಗ್ಬಿಟ್ಟವನೆ. ಎಷ್ಟು ಚಿಕ್ಕ ಚಿಕ್ಕದಾಗ ಗುಂಡುಗಿದ್ದಲ್ಲೋ. ಕೃಷ್ಣ ವೇಷ ಕೃಷ್ಣ ಜನ್ಮಾಷ್ಟಮಿಗೆ ಫಸ್ಟ್ ಕೃಷ್ಣ ವೇಷ. ಡ್ಯಾಡಿ ಹತ್ರ ಇನ್ನ ಫುಡ್ ಅಂದ್ರೆ ಎಷ್ಟು ಕೊಟ್ರು ತಿಂತಾನೆ. ಮನೆ ಒಳಗಡೆ ಫುಡ್ ಅಂದ್ರೆ ಅಷ್ಟೇ ಕಷ್ಟ. ಇಷ್ಟು ಹಿಂಗಿದ್ದು ಗುಂಡುಗಿದ್ದ, ಸಾಕಾಗಿದ್ದ. ಸಣ್ಣ ಡ್ಯಾಡಿ ಕಚಾಕ್. ಅಲ್ಲ ಕಣ, ಹೆಂಗಿದ್ದೆ ಕಣ ಲೇ. ಇವನೇನು ಅಷ್ಟೊಂದು ನಮ್ಗೆ ಅಟ್ಯಾಚ್ಮೆಂಟ್ ಇಲ್ಲ. ಇದು ಪಾರ್ಟ್ 1 ವ್ಲಾಗ್ ಆಗಿತ್ತು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾವು ಯಾರ್ಯಾರು ಮನೆಗೆ ಅರ್ಶಿನ ಕುಂಕುಮ ತೊಗೊಳಕ್ಕೆ ಹೋದ್ವಿ, ಮತ್ತು ಬೇರೆ ಮನೆ ಲಕ್ಷ್ಮೀನೆಲ್ಲ ತೋರಿಸ್ತೀನಿ, ಮತ್ತು ನಮ್ಮ ಮನೆ ಯಾರ್ಯಾರು ಬಂದಿದ್ರು ಅರ್ಶಿನ ಕುಂಕುಮ ತೊಗೊಳಕ್ಕೆ ಅನ್ನೋದನ್ನೆಲ್ಲ ಶೇರ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವ್ಲಾಗ್ ಟಿಲ್ ಎಂಡ್. ಬಾಯ್.